of the Creative School for Quality and Innovative Education। करें एक बेहतर कल की शुरुआत आज से। के गिरी सिल्क एंड साड़ी। पूज्य श्री डॉक्टर अभिनव गणालिंग रुद्रमणि शिवाचार्य जी का 19वां वर्धंती महोत्सव और 38वां जन्मदिन बसव कल्याण में मनाया गया। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। बसव कल्याण तिप्रांत संस्थान गवीमठ के पूज्य श्री डॉक्टर अभिनव गणालिंग रुद्रमणि शिवाचार्य जी का 28 सितंबर 2024 को गवीमठ तिप्रांत में 19वां वर्धंती महोत्सव और 38वें जन्मदिन के अवसर पर एक्सएमएलसी विजय सिंह ने बात करते हुए कहा कि पूज्य श्री डॉक्टर अभिनव गणालिंग रुद्रमणि शिवाचार्य जी अपने जन्मदिन के अवसर पर पिछले कई सालों से अलग अलग संदेश के साथ अपना जन्मदिन मनाते आ रहे हैं। इस बार इन्होंने प्लास्टिक मुक्त अभियान करते हुए लोगों को जागरूक किया कि प्लास्टिक से पॉल्यूशन के साथ कई बीमारियां होती हैं, इसलिए इसका इस्तेमाल ना करें। इसके अलावा कहा कि मोबाइल बच्चों से ज्यादा हम बड़े लोग इस्तेमाल कर रहे हैं, इसलिए अगर आपकी तरफ से कोई टैबलेट है तो हमें दे ताकि हम मोबाइल से दूर हो सके। इस मौके पर पूज्य श्री जय शांतालिंग महास्वामी जी, पूज्य श्री वीरेश्वर शिवाचार्य जी, बीदर एमपी सागर खंडरे, एमएलए शरणु सालगर, एफडी चेयरमैन माला बी नारायण राव, एमएलसी डॉक्टर एमजी मोड़े, कांग्रेस लीडर धनराज ताड़मपल्ली, कांग्रेस प्रेसिडेंट नीलकंठ राठौड़, कांग्रेस लीडर अर्जुन कनक, मनोहर Prabhu Paramedic Paramedical and BCA College admissions are open. Muscle Master Fitness Club for men and women. मनोहर मैसे, सीनियर लीडर बाबू हुन्ना नायक, बीजेपी सिटी प्रेसिडेंट सिद्धू बिरादर के अलावा और भी कई पॉलिटिकल लीडर्स, भक्त और लोग मौजूद रहे। मोबाइल रोग ಆಗ್ತಿದೆ। ಈ ಮೊಬೈಲ್ ರೋಗ ಏನು ಒಂದು ಸಂಕಟವಾಗಿದೆ, ನಮ್ಮ ಸೊಸೈಟಿಯಲ್ಲೇ ಸಮಾಜದಲ್ಲೇ ಸಂಕಟವಾಗಿದೆ। ಅದಕ್ಕೆ ಸ್ವಲ್ಪ ಉಪಯೋಗ ಕಮ್ಮಿ ಮಾಡೋದಕ್ಕೆ ಏನ್ ನಾವು ಒಂದು ಅಭಿಯಾನ ಮಾಡ್ತಾ ಇದ್ದೀವಿ। ಅದಕ್ಕೆ ನಾವೆಲ್ಲರೂ ಅತ್ಯಂತವಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸಬೇಕು ಅಂತ ನಾನು ಇಚ್ಛೆ ಪಡ್ತೀನಿ। ಯಾಕಂದ್ರೆ ಈ ಅದೊಂದು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಏನು ಕೆಲಸಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದು ಒಂದು ಒಳ್ಳೆ ಕೆಲಸ। ನಮ್ಮೆಲ್ಲರಿಗೂ ಏನಾಗ್ತಾ ಇದೆ ಅಂದ್ರೆ ಮಲ್ಕೊಳ್ಳೋದು ಕಮ್ಮಿ ಆಗ್ತಾ ಇದೆ। ಯಾಕಪ್ಪ ಕಮ್ಮಿ ಆಗ್ತಾ ಇದೆ? ಮೊಬೈಲ್ ಕೈಯಲ್ಲಿದೆ, ಮೊಬೈಲ್ ನೋಡ್ತಾ ಕೂತ್ಕೊಳ್ತಾ ಇದ್ದೀವಿ ಎಲ್ಲರೂ ಅಷ್ಟೇ, ಯಾರಾದ್ರೂ ಇರ್ಲಿ। ನಾವು ಈಗ ಸಾಗರ ಹೇಳಿದ್ರು ಮಕ್ಕಳಿಗಿನ ಈ ರೋಗ ದೊಡ್ಡವರು ಕಾಡ್ತಾ ಇದೆ। ನಮಸ್ತೆ, ನನ್ನ ಹೆಸರು ಅಶ್ವಿನಿ। ನಾವು ಮಹಾರಾಷ್ಟ್ರದಿಂದ ಬಂದಿದ್ದೆವು। ನಮ್ಮ ಮದುವೆ 15 ವರ್ಷ ಆಯಿತು, ಮಕ್ಕಳಾಗಿರಲಿಲ್ಲ। ನಾವು 4-5 ಸಲ ತೋರಿಸಿದೆವು, ಬೀದರ್, ಬಸವ ಕಲ್ಯಾಣ, ಹೈದರಾಬಾದ್ ಎಲ್ಲ ತೋರಿಸಿದೆವು, ಎಲ್ರಿಗೂ ಮಕ್ಕಳಾಗಿರಲಿಲ್ಲ। ಇಲ್ಲಿ ಬಸವ ಕಲ್ಯಾಣ ಜೀವನ್ ಜ್ಯೋತಿ ಹಾಸ್ಪಿಟಲ್ ಬಂದಿಲ್ಲ, ಮೇಡಮ್ ಟ್ರೀಟ್ಮೆಂಟ್ ಇದ್ರೆ 1 ತಿಂಗಳಿಗೆ ನಮ್ದು ಸಕ್ಸಸ್ ಆಗದ। ಐದೇ ಟ್ರೀಟ್ಮೆಂಟ್ ನಮ್ಮ ಮಗ ಹೊಟ್ಟಾನ, ಈಗ ಮಗನಿಗೆ 1 ತಿಂಗಳಾಯ್ತು। ಈ ರೋಗ ದೊಡ್ಡವರು ಕಾಡ್ತಾ ಇದೆ, ದೊಡ್ಡವರೇ ಜಾಸ್ತಿ ಮೊಬೈಲ್ ನೋಡೋದು, ಹೌದಲ್ವಾ? ಮೊಬೈಲ್ ಇಲ್ಲ ಅಂದ್ರೆ ನೀವು ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ಬೋದು, ಆದ್ರೆ ಮೊಬೈಲ್ ಬಿಟ್ಟು ಯಾವನು ಮನೆ ಬಿಟ್ಟು ಹೋಗೋದಿಲ್ಲ, ಯಾರು ಹೋಗಲ್ಲ, ಹೌದಲ್ವಾ? ಅದು ನಾವು ಸೇರಿಸಿ ಎಲ್ಲರೂ ಅಷ್ಟೇ, ಎಲ್ಲರೂ ಒಂದೊಂದು ರೋಗ ಆಗಿದೆ। ನಾವು ಏನ್ ಮಾಡ್ಬೇಕಂದ್ರೆ ಮೊಬೈಲ್ ಇಂದ ನಾವು ರಾಜಕಾರಣಿಗಳು, ನಾನು ಎಲ್ಲರೂ ಫೋನ್ ಎತ್ತೀನಿ, ಎಷ್ಟು ಗಂಟೆಗಾದ್ರೂ ಮಾಡಿದ್ರು ಫೋನ್ ಎತ್ತೀನಿ, ಯಾಕಂದ್ರೆ ಫೋನ್ ಜೋಬಲ್ಲೇ ಇರ್ತದೆ, ಯಾವಾಗಲೂ ಫೋನ್ ಎತ್ತೀನಿ। ಇವಾಗ ನಾವು ಮೊಬೈಲ್ ಕಮ್ಮಿ ಮಾಡಿ ಬೇರೆ ಕಡೆ ಇಟ್ಟಿದ್ರು ಕಷ್ಟ ನಮ್ಗೆ, ಹೌದಲ್ವಾ? ಅದಕ್ಕಾಗಿ ನಾವು ಮೊಬೈಲ್ ಅನ್ನ ಹೆಂಗೆ ಒಳ್ಳೆ ತರದಲ್ಲಿ ಯೂಸ್ ಮಾಡ್ಬೇಕಂತ ನಾವು ಒಂದು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ। ಮೊಬೈಲ್ ಇರಬೇಕು, ಮೊಬೈಲ್ ಬಿಟ್ಟು ಹೋಗಕ್ಕಾಗಲ್ಲ। ಈಗ ಅದೊಂದು ರೋಗ ಸ್ವಾಮಿಗಳೇ, ಏನು ಮಾಡಕ್ಕಾಗಲ್ಲ, ಯಾರು ದೇವರು ಬಂದ್ರು ಏನು ಮಾಡಕ್ಕಾಗಲ್ಲ। ಮೊಬೈಲ್ ಗ್ಯಾರಂಟಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ, ಹೌದಲ್ವಾ? ಆದ್ರೆ ಅದು ನ್ಯೂಸ್ ಪೇಪರ್ ಇದ್ದಂಗೆ, ಅದರಲ್ಲಿ ಬಹಳ ಇನ್ಫಾರ್ಮೇಶನ್ ಬರ್ತದೆ। ಇವಾಗ ಏನ್ ಕಾರ್ಯಕ್ರಮ ನಡೀತದೆ, ಎಷ್ಟೊಂದು ಜನ ಈಗ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಾಟ್ಸ್ಆಪ್ ಮಾಡ್ತಾ ಇದ್ದಾರೆ, ಎಲ್ಲ ಕರೆಕ್ಟ್। ನಮ್ಮ ಸ್ನೇಹಿತರಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಅವರು ವಾಟ್ಸ್ಆಪ್ ಎಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ। ಯಾವಾಗ ಮಾಡ್ತಾರೆ ಅಂದ್ರೆ ಬರೀ ಫೋನ್ ಮಾಡಕ್ಕಷ್ಟೇ, ಫೋನ್ ಮಾಡಿ ಮಾತಾಡಿ ಇರ್ತಾರೆ ಫೋನ್, ವಾಟ್ಸ್ಆಪ್ ಎಲ್ಲ ಉಪಯೋಗ ಮಾಡ್ತಾರೆ। ಅದರಿಂದ ನೀವು ಬೇರೆ ಕೆಲಸಗಳನ್ನು ಮಾಡೋದು ಹೆಚ್ಚಾಗುತ್ತೆ। ನಮ್ದೆಲ್ಲ ಹೀಗೆ, ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತೀವಿ, ವಾಟ್ಸ್ಆಪ್ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ, ಎಲ್ಲರಿಗಾಗಿದೆ। ಅದಕ್ಕೆ ಗುರುಗಳೇ ನೀವೇ ಹೇಳ್ಬೇಕು, ಇವಾಗ ಹೆಂಗ್ ಮಾಡಬೇಕು, ಇವಾಗ ಮಾಡಬಾರ್ದು ಅಂತ ಡಾಕ್ಟರ್ ಇದ್ದಂಗೆ ಏನಾದ್ರು ಟ್ಯಾಬ್ಲೆಟ್ ಕೊಡಿ ನಮ್ಗೆಲ್ಲರಿಗೂ, ಟ್ಯಾಬ್ಲೆಟ್ ಕೊಟ್ಟರೆ ಕಮ್ಮಿ ಆಗೋದು ಕಾಣುತ್ತೆ ನಮ್ಗೆ। ಅದಕ್ಕೆ ನಾವೆಲ್ಲ ಮಠಕ್ಕೆ ಯಾಕೆ ಬರ್ತೀವಿ, ಮಠಕ್ಕೆ ಬಂದು ಗುರುಗಳು ಏನ್ ಹೇಳ್ತಾರೆ ಡೈರೆಕ್ಷನ್ ನಡ್ಕೊಳಕ್ ಬರ್ತೀವಿ ಎಲ್ಲರೂ, ಹೌದಾ? ಅದಕ್ಕಾಗಿ
ತಾವು ದಯವಿಟ್ಟು ನಮ್ಗೆ ಇವಾಗ ಒಂದು ಅಭಿಯಾನ ಮಾಡಿದ್ದೀರಿ, ಇವಾಗ ಕಮ್ಮಿಯಾಗಿ ಮಾಡಬೇಕು ಅಂತಲೂ ತಾವು ಹೇಳ್ಕೊಡ್ಬೇಕು ಅಂತ ಹೇಳುತ್ತಾ, ಮತ್ತೆ ನಮ್ಮೆಲ್ಲರಿಗೂ ಕಮಿಟಿಗೆ ಬಹಳಷ್ಟು ಸನ್ಮಾನ ಮಾಡಿದ್ದಕ್ಕೂ ನಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮತ್ತೆ ನಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ